ಎಲ್ರಿಗೂ ಶುಭೋದಯ. ಹೇಗಿದ್ರೆ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಮತ್ತಿಗೆ ಮನೆಯಿಂದ ಹೂ ಕಿತ್ಕೊಂಡು ಬಂದಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಅರಳಿದೆ ಗುಲಾಬಿಯು ಏರ್ ಪ್ಯಾಕ್ ಹಾಕ್ಕೊಳ್ಳೋಕ್ಕೆ. ಹಾಗೆ ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದ ರಾತ್ರಿವರೆಗೂ ಫುಲ್ ಡೇ ವಿಡಿಯೋ ಇರುತ್ತೆ. ಇವತ್ತೇ ಫಸ್ಟ್ ಈ ಥರ ಫುಲ್ ಬೆಳಗ್ಗೆಯಿಂದ ರಾತ್ರಿವರೆಗೂ ರೊಟೀನ್ ತೋರಿಸ್ತಾ ಇರೋದು ನಾನು. ಟೊಮೊಟೊ ಚಿತ್ರಾನ್ನ ಮಾಡಿಬಿಟ್ಟು ನೆಕ್ಸ್ಟು ನಾನು ಜ್ಯೂಸ್ ಕುಡಿತೀನಿ. ಇವಾಗ ಅವರಿಬ್ರಿಗೆ ಮಾತ್ರ ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಇಷ್ಟ ನನ್ನ ಮಗನಿಗೆ. ಬೇರೆ ತಿಂಡಿ ಐಡಿಯಾ ಇತ್ತು, ಅವನು ಟೊಮೊಟೊ ಚಿತ್ರಾನ್ನ ಮಾಡಮ್ಮ ಅಂದಿದ್ದಕ್ಕೆ ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನನಗೆ ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋಬೇಕು. ಇವಾಗ ಟೊಮೊಟೊ ಚಿತ್ರಾನ್ನ ಮಾಡಾದಮೇಲೆ ಅದು ಪ್ರಿಪ್ರೇಷನ್ ನಡೀತಿದೆ, ಜ್ಯೂಸ್ ಮಾಡೋದು. ಟೊಮೊಟೊ ಚಿತ್ರಾನ್ನ ರೆಡಿ ಆಯಿತು. ಇವಾಗ ನನಗೆ ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ, 2 ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೂದುಗುಂಬಳಕಾಯಿ ಕಟ್ ಮಾಡಿ ತೊಳೆದಿಟ್ಟಿದ್ದೆ. ಇವಾಗ ಜ್ಯೂಸ್ ಮಾಡ್ಕೊಂಡು ಇವಾಗ ನಾನು ಕುಡಿಬೇಕು. ತಿಂಡಿ ಏನು ತಿನ್ನಲ್ಲ, ಆದರೆ ತುಂಬ ಹೊಟ್ಟೆ ಹಸಿವಾದರೆ 12 ಗಂಟೆಗೆ ತಿಂತೀನಿ, ಇಲ್ಲ ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಡಯಟ್ ರೊಟೀನ್ ತೋರಿಸೋದಾ ಅಂತ ಅಂದ್ಕೊಂಡಿದ್ದೀನಿ. ಜ್ಯೂಸ್ ರೆಡಿ ಆಯಿತು. ಇವಾಗ ನಾನೇನು ಅದಕ್ಕೆ ಉಪ್ಪು ಸಕ್ಕರೆ ಏನೂ ಹಾಕಲ್ಲ, ಹಂಗೆ ಕುಡಿತೀನಿ, ಏನಿಲ್ಲ ಅಭ್ಯಾಸ ಆಗಿದೆ ನನಗೆ. ಫಿಲ್ಟ್ರ್ ಮಾಡ್ಕೊಂಡು ಇವಾಗ ಜ್ಯೂಸ್ ರೆಡಿ ಆಯಿತು ನೋಡಿ. ಇಷ್ಟೊಂದು ಜ್ಯೂಸ್ ಆಗಿದೆ, 2 ಲೋಟ ಅಷ್ಟೇನೋ ಆಗಿದೆ. ಇವಾಗ ಜ್ಯೂಸ್ ಕುಡಿದ್ಬಿಟ್ಟು ಏರ್ ಪ್ಯಾಕ್ ಹಾಕಬೇಕು. ಏರ್ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡಿ ಇವತ್ತನ್ನು ಪೂಜೆ ಮಾಡಬೇಕು. ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ನೋಡಿ, ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಫುಲ್ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ನೋಡಿ. ಆವಾಗಲೇ ತೋರಿಸಿದ್ನಲ್ಲ ಹೂವು ಅರಳಿದ್ದು, ಇಷ್ಟು ಮಿಕ್ಕಿದೆ, ಇನ್ನೆಲ್ಲ ಏರ್ ಪ್ಯಾಕ್ಗೆ ಹಾಕಿದ್ದೀನಿ ನೋಡಿ. ಇವಾಗ ಏರ್ ಪ್ಯಾಕ್ ಹಾಕ್ಕೊಂಡು ಆಯಿತು. ಏರ್ ಪ್ಯಾಕ್ಗೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ದಾಸವಾಳದ ಎಲೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಮೊಸರು ಮತ್ತು ಮೆಂತ್ಯ 1-2 ಸ್ಪೂನೇನೋ ನೆನೆಸಿಟ್ಟಿದ್ದೆ, ಅಷ್ಟನ್ನು ರುಬ್ಬಿ ಬೇಕು ಅಂದರೆ ನಿಂಬೆಹಣ್ಣು ಹಾಕೋಬೇಕು. ಇವತ್ತೇನು ನಿಂಬೆಹಣ್ಣು ಹಾಕಿಲ್ಲ, ಇಷ್ಟು ಹಾಕಿ ಏರ್ ಪ್ಯಾಕ್ ಹಾಕಿದ್ದೀನಿ ಇವತ್ತು. ಸ್ನಾನ ಎಲ್ಲ ಆಯಿತು. ಇವಾಗ ಪೂಜೆ ಮಾಡಬೇಕು. ಇವತ್ತು ಸೀರೆ ಹಾಕೋಬೇಕು ಅನ್ನಿಸ್ತು, ಅದಕ್ಕೆ ಸೀರೆ ಹಾಕಿದ್ದೀನಿ. ಸ್ವಲ್ಪ ಚಳಿ ಇದೆ, ಪೂಜೆ ಮಾಡಿಬಿಟ್ಟು ಇನ್ನೇನು ಕೆಲಸ ಇಲ್ಲ. ಸಿಂಪಲ್ ಸ್ಯಾರಿ ಹಾಕಿದ್ದೀನಿ ನೋಡಿ.
ಇವಾಗ ಪೂಜೆ ಮಾಡೋಣ. ಬಟ್ಟೆ ಎಲ್ಲ ಒಣಗಕ್ಕಾಯ್ತು. ಇವಾಗ ಹಂಗೆ ಕೂದಲೆಲ್ಲ ಟವಲ್ ಕಟ್ಟಿರೋದೆಲ್ಲ ಒದ್ರುಬಿಟ್ಟು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಮಡಚಿಟ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ಬಂದೆ. ಇದು ಮೇಲ್ಗಡೆ ರೂಮು, ಆ ಕಡೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ರೂಮಲ್ಲಿ. ಪೂಜೆ ಎಲ್ಲ ಆಯಿತು, ಚಳಿ ಅಲ್ವಾ ಅದಕ್ಕೆ ಸ್ವಲ್ಪ ಕಾಫಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಟೀ ಮಾಡೋದ ಕಾಫಿ ಮಾಡೋದ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಚಳಿ ಎಲ್ಲ ಸ್ವಲ್ಪ ಕಾಫಿನೇ ಮಾಡ್ಕೊಳ್ಳೋಣ ಅಂತ ಸ್ಟ್ಯಾಂಡೆಲ್ಲ ತೊಳೆದಿದ್ನಲ್ಲ ಅದೊಂದು ಸ್ವಲ್ಪ ಜೋಡಿಸ್ಕೊಳ್ಳೋಣ. ದಿನ ಪಾತ್ರೆ ಎಲ್ಲ ಅದು ಸ್ನಾನಕ್ಕೂ ಮುಂಚೆ ತೊಳೆದ್ಬಿಡ್ತೀನಿ ಎಲ್ಲ ಸ್ಟ್ಯಾಂಡ್ಗಳೆಲ್ಲ ಅಡುಗೆ ಮನೆಯದು. ಹಂಗಾಗಿ ಕಾಣಿಸ್ತಿಲ್ಲ ಸ್ಟ್ಯಾಂಡೆಲ್ಲ ತೊಳೆದು ಏನೇ ಸ್ನಾನಕ್ಕೆ ಹೋಗೋದು. ಇವಾಗ ಸ್ವಲ್ಪ ಕಾಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಫಿ ಒಬ್ಬಳೆ, ನಮ್ಮ ಮನೆಯವರೇನಿಲ್ಲ, ಊಟಕ್ಕೆ ಬರ್ತಾರೆ. ಊಟಕ್ಕೆ ಸ್ವಲ್ಪ ಟೊಮೊಟೊ ಚಿತ್ರಾನ್ನ ಇದೆ. ಟೊಮೊಟೊ ಚಿತ್ರಾನ್ನ ಜೊತೆಗೆ ಗೊತ್ತಿಲ್ಲ ಏನು ಮಾಡೋದು ಅಂತ. ಇವತ್ತು ಏನಾರು ನಾನ್ ವೆಜ್ ಮಾಡೋದ ಅಂದರೆ ಮಂಡೇ ಇವತ್ತು ಮಾಡೋಂಗಿಲ್ಲ, ಅದಕ್ಕೆ ಒಂದು ಲೋಟ ಸಾಕು, ಅದಕ್ಕೆ ಒಂದು ಲೋಟ ಮಾಡ್ತಾಯಿದ್ದೀನಿ. ಆಚೆ ಸ್ವಲ್ಪ ಗಲಾಟೆ, ಜಿಪ್ಪು ಮತ್ತು ಚಾಕುಗಳಿಗೆಲ್ಲ ಶಾಪ್ ಮಾಡ್ತಾರಲ್ಲ ಅದು ಬಂದಿದೆ, ಹಂಗಾಗಿ ಸ್ವಲ್ಪ ಗಲಾಟೆ. ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ಟೈಮ್ ಇರೋಲ್ಲ, ಹಂಗಾಗಿ ಸ್ವಲ್ಪ ಟಿ ವಿ ಹಾಕ್ಕೊಂಡು ಇಲ್ಲ ಫೋನ್ ಇದ್ದರೆ ಫೋನ್ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತೀನಿ. ಒಂದು 10 ನಿಮಿಷ, ಅಂದರೆ ಒಂದು 1/4 ಗಂಟೆ. ಕೆಲಸ ಮಾಡಿ ಸಾಕಾಗಿರುತ್ತೆ. ಅಲ್ಲಿ ತನಕ ಟಿ ವಿನೂ ಹಾಕಿರಲ್ಲ. ನನ್ನ ಮಗ ಇದ್ದರೆ ಮಾತ್ರ ಟಿ ವಿ ಹಾಕೊಂಡಿರ್ತಾನೆ, ಇಲ್ಲಾಂದರೆ ಟಿ ವಿನೇ ಹಾಕಲ್ಲ. ಒಂದು ಟೀ ಇಲ್ಲ ಕಾಫಿ ಏನಾದ್ರು ಕುಡಿಬೇಕಾದ್ರೆ, ತಿಂಡಿ ತಿನ್ಬೇಕಾದ್ರೆ ಒಂದು 10 ನಿಮಿಷ ಟಿ ವಿ ಹಾಕೊಂಡು ನೋಡ್ತಾ ಇರ್ತೀನಿ, ಇಲ್ಲಾಂದರೆ ಫೋನ್ ನೋಡ್ತೀನಿ ಸ್ವಲ್ಪ ಹೊತ್ತು. ಇವತ್ತು ಬೆಳಿಗ್ಗೆ ಮುಗೀತು ಕೆಲಸ. ಇದಾದಮೇಲೆ ಮಧ್ಯಾಹ್ನದ ವೀಡಿಯೋ ಕಂಟಿನ್ಯೂ ಆಗುತ್ತೆ.
ಮಧ್ಯಾಹ್ನದ ಊಟಕ್ಕೆ ಟೊಮೊಟೊ ಚಿತ್ರಾನ್ನ ಮತ್ತು ಹಪ್ಪಳ ಸಂಡಿಗೆ ಹಾಕಿದೆ. ಸ್ವಲ್ಪ ಟೊಮೊಟೊ ಸಾಂಬಾರಿತ್ತು, ಅದೇ ಊಟ ಮಾಡ್ತಾಯಿದ್ದೀವಿ. ನನಗೆ ಟೊಮೊಟೊ ಚಿತ್ರಾನ್ನ, ನಮ್ಮ ಮನೆಯವ್ರಿಗೆ ಅನ್ನ ಸಾಂಬಾರು, ಅದಕ್ಕೆ ಹಪ್ಪಳ ಮತ್ತು ಕಡಲೆಕಾಯಿ ಬೀಜ ಇತ್ತು. ಟೊಮೊಟೊ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ವಿಡಿಯೋದಲ್ಲಿ ಫುಲ್ ವಿಡಿಯೋ ಹಾಕಿದ್ದೀನಿ ರೆಸಿಪಿ, ಅದರಲ್ಲೇ ಬೆಳಗ್ಗೆ ಚೆನ್ನಾಗಿತ್ತು. ನಾನು ಬೆಳಗ್ಗೆ ಟೇಸ್ಟ್ ಮಾಡಿರಲಿಲ್ವಲ್ಲ, ಮಾತಾಡ್ಕೊಂಡು ನಾನು ನಮ್ಮ ಮನೆಯವರು ಊಟ ಮುಗಿಸಿದ್ವಿ. ಮಧ್ಯಾಹ್ನದ್ದು ಊಟ ಮುಗೀತು. ಸಂಜೆ ತರಕಾರಿ ತಗೊಳ್ಳೋದ ಅಂತ ಬಂದಿದ್ವಿ. ಉಪ್ಪಿಟ್ಟು ಮಾಡೋದ ಅಂತ ಅಂದ್ಕೊಂಡು ತರಕಾರಿ ಖಾಲಿಯಾಗಿತ್ತೆಲ್ಲ, ಹಾಗಾಗಿ ಸ್ವಲ್ಪ ತರಕಾರಿ ನಮ್ಮ ಮನೆಗೆ ಹತ್ರನೇ, ಒಂದು 5 ನಿಮಿಷ ಆಗುತ್ತೆ. ತರಕಾರಿ ತಗೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಇಲ್ಲೊಂದು ಕಾಫಿ ಕೆಫೆ ಇದೆ, ತುಂಬ ಚೆನ್ನಾಗಿದೆ. ಇವಾಗ ಓಪನ್ ಆಗಿರೋದು, ಹೊಸದು, ತುಂಬ ದೊಡ್ಡದಿದೆ. ಹಾಗಾಗಿ ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀವಿ. ಯಾರೂ ಇಲ್ಲ ಅಂತ ರೇಗಿಸ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ಮಧ್ಯರಾತ್ರಿ ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀನಿ, ಯಾರೂ ಇಲ್ಲ ಅಂದ್ಕೊಂಡು ರೇಗಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದೆ. ಅದು ಫೋನ್ ಬೀಳಿಸ್ಬಿಟ್ಟು ಅಂತ ತಮಾಷೆ ಮಾಡ್ತಾಯಿದ್ರು. ಮನೆಗೆ ಹೋಗ್ಬಿಟ್ಟು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಉಪ್ಪಿಟ್ಟು ಮಾಡಬೇಕು. ಹಾಗೆ ನನ್ನ ಮಗ ಸೈಕಲ್ ತೊಗೊಂಡು ಬಂದಿದ್ದಾನೆ ಟ್ಯೂಷನ್ ಹತ್ರ, ಅವನನ್ನು ಕರ್ಕೊಂಡು ಹೋಗ್ತೀವಿ. ಇವಾಗ ನೋಡಿ ಹೆಂಗೆ ತಗೊಂಡು ಬರ್ತಾಯಿದ್ದಾನೆ. ನಾನು ನಿಮ್ಗಿಂತ ಫಾಸ್ಟಾಗಿ ಹೋಗ್ತೀನಿ ಅಂತ ಹೋಗ್ಬಿಡ್ತಾನೆ. ಬೇಗಲ್ಲ ಮನೆಯವ್ರು ನಿಂತಿದ್ದಾರೆ ಕಾಯ್ಕೊಂಡು, ರೆಡಿ ಹೋಗ್ಲಾ ಅಂತ. ನಮ್ಗಿಂತ ಫಸ್ಟ್ ಹೋಗ್ಬಿಟ್ಟ ಅವನು. ಅವನು ಹೇಗೆ ಓದ್ತಾನೆ ಅಂತ ಒಂದೊಂದ್ಸಾರಿ ಬಂದಾಗ ವಿಚಾರಿಸ್ಕೊಂಡು ಹೋಗ್ತೀನಿ. ಹಂಗಾಗಿ ಮಳೆ ಬರ್ತದಲ್ಲ, ನಾನೇ ಬಿಡ್ತೀನಿ ಕರ್ಕೊಬಂದು. ಇವತ್ತು ನಾನೇ ಸೈಕಲ್ ಬಂದುಬಿಟ್ಟ ನೋಡಿ, ಬೇಗ ನಾವು ಅವನೇ ಬಂದು ಆ ಸೈಕಲ್ ಹಾಕ್ತಾಯಿದ್ದಾನೆ. ಇವಾಗ ಒಳಗಡೆ ಹಾಕ್ಬಿಡ್ತಾನೆ ಅವನ ಸೈಕಲು. ಇವಾಗ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಉಪ್ಪಿಟ್ಟು.
ಕ್ಯಾರೆಟು, ಬೀನ್ಸು ಮತ್ತು ಕ್ಯಾರೆಟ್ನ ತುರ್ಕೊಂಡಿದ್ದೆ ಬೇಗ ಬೇಯಲ್ಲ ಅಂತ. ಸಬ್ಬಸಿಗೆ ಸೊಪ್ಪು, ಕಾಯಿ ತುರಿ ಇಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ರವೆ ಹುರಿದಿಟ್ಕೊಂಡಿದ್ದೆ. ಆವಾಗಲೇ ಎಲ್ಲ ಹಚ್ಚಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಉಪ್ಪಿಟ್ಟು ತಿಂದ್ಬಿಟ್ಟು ಅಳತೆ ಗಿಲ್ಟೆ ಹೊಡ್ಕೊಂಡು ಕೂತಿದ್ದು ನಿಂತಿದ್ದು ಎಲ್ಲ ಮಾಡಿ ಮುಗಿಸೋದು. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿ ಆದಮೇಲೆ ನೀರು ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಹಾಕೋದು. ಟೊಮೊಟೊ ಹಚ್ಚೋದು ಮರ್ತುಬಿಟ್ಟಿದ್ದೆ, ಇವಾಗ ಹಚ್ಕೊಂಡೆ. ಎಲ್ಲ ತರಕಾರಿನ ಹಾಕಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಬಿಟ್ಬಿಡಬೇಕು, ಸ್ವಲ್ಪ ಬೇಯಲಿ ಅಂತ. ಇಲ್ಲಾಂದರೆ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಅಂದರೂ ಬೇಯಿಸ್ಕೊಳ್ಳಿ. ನನಗೆ ಫುಲ್ ಕುಕ್ಕರಲ್ಲೆಲ್ಲ ಬೇಯಿಸಿ ಬಸ್ಕೊಳ್ಳೋದೆಲ್ಲ ಚೆನ್ನಾಗಿರಲ್ಲ, ಟೇಸ್ಟೇ ಇರಲ್ಲ ಅನಿಸುತ್ತೆ. ಹಂಗಾಗಿ ಕೊತ್ತಂಬರಿ ಕಾಯಿ ತುರಿ ಒಂದು ಇಟ್ಟಿದ್ದೀನಿ ಲಾಸ್ಟಲ್ಲಿ ಹಾಕೋಣ ಅಂತ. ಸ್ವಲ್ಪ ಒಂದು 5 ನಿಮಿಷ ಸಿಮ್ಮಲ್ಲಿ ಬೇಯಲಿ ತರಕಾರಿ ಎಲ್ಲ ಅಂದ್ಬಿಟ್ಟು ಇಟ್ಟಿದ್ದೀನಿ. ಅದೆಲ್ಲ ಬೆಂದಮೇಲೆ ರವೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಹಾಕೊಳ್ಳೋದು. ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ಈ ಕಡೆ. 1 ಬಟ್ಲು ರವೆ ತಗೊಂಡ್ರೆ 3 ಹಾಕೊಳ್ಳಿ, 3 ಯಾಕಂದರೆ ತರಕಾರಿ ಹಾಕಿರ್ತೀವಲ್ಲ. ಇಲ್ಲ 3.5 4 ಹಾಕೊಳ್ಳಿ ನಿಮ್ಗೆ ತೆಳ್ಳಗೆ ಬೇಕು ಅಂದರೆ. ನನಗೆ ನನ್ನ ಮಗನಿಗೆ ಗಟ್ಟಿ ಬೇಕು, ನಮ್ಮ ಮನೆಯವ್ರಿಗೆ ತೆಳ್ಳಗೆ ಬೇಕು, ಫುಲ್ ತೆಳ್ಳಗೆ. ನಮ್ಗೆ ಇಷ್ಟ ಇಲ್ಲ ಅದು ಫುಲ್ ತೆಳ್ಳಗೆ. ಹಂಗಾಗಿ ನಾನು ಮನೆಯವ್ರ ಜೊತೆ ಮಾತಾಡ್ಕೊಂಡು ಮಾಡೋದು, ಇಲ್ಲಾಂದರೆ ನನ್ನ ಮಗ ಬಂದು ಏನಾದರೂ ಮಾತಾಡ್ತಾ ಇರ್ತೀನಿ. ಅದೇ ಕೆಲಸ ಅವನಿಗೆ, ಏನಾದರೂ ಮಾತಾಡೋದು, ಚೇಷ್ಟೆ ಮಾಡೋದು ಮಾಡ್ತಾ ಇರ್ತಾನೆ. ನಾಳೆ ಸ್ವೀಟ್ ಕಾರ್ನ್ ಸಲಾಡ್ ಮಾಡ್ಕೋಬೇಕು, ಹಂಗಾಗಿ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ತಗೊಬಂದೆ. ಚೆನ್ನಾಗಿತ್ತು. ಅದಕ್ಕೆ 25 ರೂಪಾಯಿ ಅಷ್ಟೇ. ಒಂದೊಂದ್ಸರಿ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿದೆ ಕಾಳು, ಸ್ವೀಟ್ ಕಾರ್ನ್ ದಪ್ಪ ದಪ್ಪಕ್ಕಿದೆ.
ಹಾಗಾಗಿ ಮಾತಾಡ್ಕೊಂಡು ನಿಂತಿದೆ. ಹಿಂಗೇನೇನೇನು ಸ್ವಲ್ಪ ಆಯ್ತಲ್ಲ, ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಇವಾಗ ರವೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ಥರ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಉಪ್ಪಿಟ್ಟು ತರಕಾರಿ ಜೊತೆ ಚೆನ್ನಾಗಾಗಿರುತ್ತೆ. ಅಲ್ಲಿ ಬಿಸಿನೀರು ಕಾಯಿಸ್ಕೊಂಡಿರ್ತೀವಲ್ಲ, ಬೇಗ ಆಗೋಗುತ್ತೆ. ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡಿಬಿಟ್ಟು ಬಿಸಿನೀರು ಹಾಕ್ಕೊಳ್ಳೋದು ಅಷ್ಟೇ. ನಂಗೆ ಇಕ್ಲ ಇಲ್ಲ ಅಂದರೆ ಬಟ್ಟೆಲೆಲ್ಲ ಇಲ್ಲ ಯಾವುದ್ರಲ್ಲ ಹಿಡ್ಕೊಂಡು ಮಾಡೋಕ್ಕೆ ಬರೋಲ್ಲ, ಕೈ ಸುಡುತ್ತೆ ಅನಿಸುತ್ತೆ. ಇಕ್ಲ ಇಲ್ಲ ಅಂದರೆ ಯಾವ ಕೆಲಸನೂ ಆಗೋಲ್ಲ ನನಗೆ. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡ್ಕೊಂಡು ಹಾಕೊಳ್ಳಿ, ಉಪ್ಪಿಟ್ಟಿಗೆ ಉಪ್ಪಾಗೋಗುತ್ತೆ ಜಾಸ್ತಿ. ಆಮೇಲೆ ಇನ್ನೊಂದು ಸೀಕ್ರೆಟ್ ಅಂದರೆ ಸಕ್ಕರೆ, ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಚೇಂಜೇ, ಒಂಥರ ಬೇರೆ ಟೇಸ್ಟೇ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಕಾಯಿ ತುರಿ ಹಾಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಮಿಕ್ಸ್ ಕೊಟ್ಕೊಳ್ಳಿ ಸಾಕು. ರವೆ ಹುರಿದಿರೋದೇನೆ, ಹಂಗಾಗಿ ಏನು ತುಂಬ ಏನು ಹುರಿಯಬೇಕಾಗಿಲ್ಲ. ನಾನೇ ಫಾಸ್ಟ್ ಮಾಡಿಲ್ಲ ಅಷ್ಟೇ, ಬೇಗ ಆಗೋಗುತ್ತೆ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡ್ರೆ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿತ್ತು, ಫುಲ್ ತೆಳ್ಳಗೂ ಆಗಿರಲಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟಾಗೋಗುತ್ತೆ. ಅದರಲ್ಲೂ ಏನಾದ್ರು ಚಿರೋಟಿ ರವೆಯಲ್ಲಿ ಮಾಡಿದ್ರೆ, ಒಬ್ಬೊಬ್ಬರು ಚಿರೋಟಿ ರವೆಯಲ್ಲಿ ಮಾಡ್ತಾರೆ, ಕೇಸರಿ ಭಾತ್ ಎಲ್ಲ ಸಜ್ಜಿಗೆ ಎಲ್ಲ ಮಾಡೋಕ್ಕೆ ಹೋದರೆ ಫುಲ್ಲು ಗಂಟಾಗೋಗುತ್ತೆ. ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸಿಮ್ಮಲ್ಲಿ ಒಂದು 5 ನಿಮಿಷ ಬೇಗ ಬಿಟ್ಬಿಡ್ಬೇಕು. ಅದನ್ನು ಚೆನ್ನಾಗಿ ಹೀರ್ಕೊಂಡು ಗಟ್ಟಿಯಾಗುತ್ತೆ, ಬೆಂದಿರುತ್ತೆ. ಆಮೇಲೆ ರವೆ ಎಲ್ಲ ಅರಳಿರುತ್ತೆ. ರೆಡಿ ಇವಾಗ ಕರೆಕ್ಟಾಗಿ ಆಗಿತ್ತು. ಮಿಕ್ಸ್ ಕೊಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಬಿಟ್ಬಿಡಿ. ತುಂಬ ಚೆನ್ನಾಗಾಗುತ್ತೆ. ಮೇಲೆ ಒಂದು 2 ಸ್ಪೂನ್ ತುಪ್ಪ ಹಾಕಿ, ಅದು ವೀಡಿಯೋ ಮಾಡ್ಕೊಂಡಿಲ್ಲ, ಸ್ಕಿಪ್ ಆಗೋಗಿದೆ. ಚೆನ್ನಾಗಾಗುತ್ತೆ. ರವೆನೂ ಅಷ್ಟೇ, ತುಪ್ಪದಲ್ಲಿ ಹುರ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಅಷ್ಟೇ. ಎಣ್ಣೆಲಿ ಹುರಿದ್ರೇ ಟೇಸ್ಟ್ ಜಾಸ್ತಿ. ಇವಾಗ ಉಪ್ಪಿಟ್ಟು ರೆಡಿ ನೋಡಿ. ಅದ್ರ ಜೊತೆ ಸೌತೆಕಾಯಿ ತಿಂದ್ವಿ. ಚೆನ್ನಾಗಾಗಿತ್ತು ಉಪ್ಪಿಟ್ಟು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾವು ಇದೇ ಥರ 3 ಜನನೂ ಇದ್ದಾಗ ಒಟ್ಟಿಗೆ ಕೂತ್ಕೊಂಡು ಊಟ ತಿಂದು ಅಳತೆ ಹೊಡೆದು ಈ ಥರನೇ ದಿನ ಹಿಂಗೇ 3 ಜನನೂ ಒಟ್ಟಿಗೆ ಊಟ ತಿನ್ನೋದು. ಯಾರೆಲ್ಲ ಒಬ್ಬರೇ ಒಂದೊಂದೇ ಟೈಮಲ್ಲಿ ತಿಂತೀರಾ, ಆ ಥರ ಮಾಡಿಬಿಡಿ. ಈ ಥರ ಒಟ್ಟಿಗೆ ಕೂತ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಮಾತಾಡ್ಕೊಂಡು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್.